ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿರುವಂತಹ ಬೋಟ್ ನೆಕ್ಕಿಗೆ ರಂಗೋಲಿ ಡಿಸೈನ್ನ ಈ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸ್ತಾ ಇದ್ದೀನಿ. ಪೀಸಿಗೆ ಬೋಟ್ ನೆಕ್ಕಿಂದು ರಫ್ ಸ್ಕೆಚ್ ಹಾಕಿ ಅದಕ್ಕೆ ರಂಗೋಲಿ ಡಿಸೈನ್ನ ಯಾವ ರೀತಿಯಾಗಿ ಬರುತ್ತೆ ಅಂತಂದು ನಾರ್ಮಲ್ ಮಷೀನಲ್ಲೇ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಬನ್ನಿ, ನಾನು ಯಾವ ಬಟ್ಟೆ ತೊಗೊಂಡಿದ್ದೀನಿ, ದಾರ ಯಾವ ಕಲರ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಆರೆಂಜ್ ಕಲರ್ದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ ಆಪೋಸಿಟ್ ಕಲರ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ ಗ್ರೀನ್ ಕಲರ್ದು ಕಾಟನ್ ದಾರ ಬಾಬಿನಲ್ಲಿ ಹಾಕೋಕ್ಕೆ, ಹಾಗೆ ಗ್ರೀನ್ ಕಲರ್ದು ರೇಷ್ಮೆ ದಾರ ತೊಗೊಂಡಿದ್ದೀನಿ, ಮತ್ತು ಬ್ರೌನ್ ಕಲರು ರೇಷ್ಮೆ ದಾರ, ಮತ್ತು ಇದಕ್ಕೆ ಕೂಡ ಬ್ರೌನ್ ಕಲರ್ ಕಾಟನ್ ದಾರ ತೊಗೊಂಡಿದ್ದೀನಿ ಬಾಬಿನಲ್ಲಿ. ಈಗ ಯಾವ ರೀತಿಯಾಗಿ ಈ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಅಂದರೆ ರಂಗೋಲಿ ಡಿಸೈನ್ ಯಾವ ರೀತಿಯಾಗಿ ಹಾಕೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ನಾನು ಯಾವುದೇ ಮಾರ್ಕ್ ಇರಲಾರ್ದೆ ಕೈಯಿಂದನೇ ನಿಮಗೆ ಈ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡಿ ಅದಕ್ಕೆ ವರ್ಕ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೀವೇ ನೋಡಿ. ನಾನು ಬ್ಲೌಸ್ ಪೀಸ್ ತೊಗೊಂಡಿದ್ನಲ್ವ, ಇದನ್ನು ನಾವೇನು ಮಾಡಬೇಕು ಅಂತಂದರೆ ಈ ಪನ್ನ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದ್ಮೇಲೆ ಮಿಡಲ್ ಯಾವ್ದು ಬರುತ್ತೆ ನೋಡಿ ಆ ರೀತಿ ಹಾಕ್ಕೋಬೇಕು. ಮಿಡಲ್ ನಂದು ಇಲ್ಲಿ ಮಾರ್ಕು ಆಲ್ರೆಡಿ ಬಂದಿದೆ. ಈಗ ಪನ್ನ ಸೇರಿಸ್ಕೋಬೇಕು. ಫಸ್ಟು ಪನ್ನ ಸೇರಿಸ್ಕೊಂಡು ಮಿಡಲ್ ಎಲ್ಲಿ ಬಂದಿದೆ ಅಲ್ಲಿ ಒಂದು ಮಾರ್ಕ್ ಹಾಕ್ಕೋಬೇಕು. ಇಲ್ಲ ಈ ರೀತಿ ಮಡಿಕೆ ಬಂದಿದ್ದರೆ ಹಾಗೆ ಬಿಟ್ಬಿಡ್ಬೇಕು. ಈಗ ಫ್ರೇಮ್ನ ಯಾವ ರೀತಿ ಫಿಕ್ಸ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಬ್ಯಾಕ್ ನೆಕ್ಕಿಗೆ ಅಂದರೆ ಬೋಟ್ ನೆಕ್ಕಿಗೆ ಮಿಡಲಲ್ಲಿ ನಾನು ವರ್ಕ್ ಮಾಡಿ ತೋರಿಸ್ತೀನಿ. ಅದಕ್ಕೋಸ್ಕರನೇ ಇವತ್ತು ವಿಡಿಯೋ ಮಾಡ್ತಿರೋದು. ಈಗ ನಾನು ಮಿಡಲ್ ಎಲ್ಲಿದೆ ಅಲ್ಲಿ ಈಗ ಫ್ರೇಮ್ನ ಫಿಕ್ಸ್ ಮಾಡ್ತೀನಿ. ಸ್ವಲ್ಪ ಮೇಲ್ಗಡೆ ಬಟ್ಟೆ ಬಿಟ್ಕೊಂಡು ಆ ಫ್ರೇಮ್ನ ಫಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಬಟ್ಟೆ ಎಳೆಯೋದಕ್ಕೆ ಬೇಕಲ್ವ, ಅದಕ್ಕೋಸ್ಕರನೇ ಸ್ವಲ್ಪ ಮೇಲ್ಗಡೆ ಬಟ್ಟೆ ಬಿಟ್ಕೊಂಡು ಮಿಡಲಲ್ಲಿ ಈ ರೀತಿಯಾಗಿ ಫ್ರೇಮ್ನ ಫಿಕ್ಸ್ ಮಾಡ್ಕೋಬೇಕು. ನಾನು ಈ ಸ್ಕ್ರೂನ ಟೈಟ್ ಮಾಡ್ಕೋತೀನಿ. ಟೈಟ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಸ್ಕೆಚ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ತುಂಬಾ ನೀಟಾಗಿ ಬರುತ್ತೆ. ಅದಕ್ಕೆ ನಾನು ಮೊದಲು ರಫ್ ಸ್ಕೆಚ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಈಗ ಫ್ರೇಮ್ ಫಿಕ್ಸ್ ಮಾಡಿದ್ದೀನಿ. ಈಗ ಬಟ್ಟೆನ ಎಳ್ಕೊತಿದ್ದೀನಿ ನೋಡಿ. ಬಟ್ಟೆನ ನೀಟಾಗಿ ಚೆನ್ನಾಗಿ ಮಿಡಲಲ್ಲಿ ಹೊಡೆದ್ರೆ ಶಬ್ದ ಬರಬೇಕು, ಆ ರೀತಿಯಾಗಿ ಎಳ್ಕೊಬೇಕು ನೋಡಿ. ನಾನು ಏನು ಹೇಳ್ತೀನಿ ಅಂದರೆ ಕೆಳಗಡೆ ಇರೋ ಫ್ರೇಮಿಗೆ ನೀವು ಟೇಪ್ ಆದರೂ ಇಲ್ಲಾಂದರೆ ಯಾವುದಾದ್ರೂ ಕಾಟನ್ ಬಟ್ಟೆ ಸಿಗುತ್ತೆ, ಅದನ್ನು ಸುತ್ಕೊಂಡ್ರೆ ಈ ರೀತಿ ಎಳೆಯೋ ಮುಂದೆ ಬಟ್ಟೆ ಎಲ್ಲೂ ಸ್ಕ್ರ್ಯಾಚ್ ಬರಲ್ಲ. ನಾನು ಮೊದಲಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಪ್ಯಾಚ್ ಸುತ್ಕೋಬೇಕು, ಯಾವ ರೀತಿಯಾಗಿ ಬಟ್ಟೆನ ಎಳ್ಕೋಬೇಕು ಅಂತ ತೋರಿಸಿದ್ದೀನಿ. ಈಗಲೂ ಕೂಡ ತೋರಿಸ್ತಾ ಇದ್ದೀನಿ. ಮಿಡಲಲ್ಲಿ ಹೊಡೆದ್ರೆ ಶಬ್ದ ಬರಬೇಕು, ಆ ರೀತಿಯಾಗಿ ಬಟ್ಟೆನ ಎಳ್ಕೋಬೇಕು ನೋಡಿ. ನಾನು ಅದಕ್ಕೆ ಹೇಳೋದು ಪದೇ ಯಾವಾಗಲೂ ನಾವು ಬಟ್ಟೆ ಟೈಟ್ ಇದ್ದರೆ ಮಾತ್ರ ಅಲ್ಲಿ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ನೀಟಾಗಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬರಲ್ಲ, ಸ್ವಲ್ಪ ದಾರ ಜಕ್ಕೊಳ್ಳುತ್ತೆ. ಅದಕ್ಕಾಗಿ ನಾನು ಪದೇ ಹೇಳ್ತಾ ಇರ್ತೀನಿ. ಈಗ ಬಟ್ಟೆನ ಎಳ್ಕೊಂಡೆ. ಇದು ಮೇಲ್ಗಡೆ ಆಯ್ತಲ್ವ, ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಕೆಳಗಡೆ ಮಾಡ್ಕೋಬೇಕು ನೋಡಿ. ಕೆಳಗಡೆ ಮಾಡಿಕೊಂಡು ಇಲ್ಲಿ ಮಿಡಲು ಒಂದು ಗೆರೆ ಥರ ಕಾಣ್ತಾ ಇದೆ, ಇದು ಮಿಡಲು. ಈಗ ಇದಕ್ಕೆ ನಾನು ಸ್ಕೆಚ್ ಮಾಡಿ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತ ತೋರಿಸ್ತೀನಿ. ಈಗ ನಾನು ಇದಕ್ಕೆ ಮಿಡಲಲ್ಲಿ ಒಂದು ಲೈನ್ ಹಾಕ್ಕೋತಿದ್ದೀನಿ. ಯಾಕಂದರೆ ನಿಮ್ಗೆ ಈ ಬಟ್ಟೆ ಮೇಲೆ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದಮೇಲೆ ನಾವೇನು ಮಾಡಬೇಕು ಅಂದರೆ ಇದನ್ನು ಬ್ಯಾಕ್ ಕಡೆ ನಾವು ವರ್ಕ್ ಹಾಕ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಈ ಬ್ಯಾಕ್ ನೆಕ್ ಸೈಡು ಬೋಟ್ ನೆಕ್ಕಿಗೆ ಯಾವ ರೀತಿಯಾಗಿ ಶೇಪ್ ತೊಗೋಬೇಕು ಅಂದರೆ ಈ ರೀತಿ ಬೋಟ್ ನೆಕ್ ಶೇಪ್ ತೊಗೋಬೇಕು. ಮಿಡಲು ಸ್ಕೆಚ್ ಮಾಡಿಕೊಂಡು ಆ ಕಡೆ ಈ ಕಡೆ ಲೆವೆಲ್ ಬರೋವರೆಗೂ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ಕೆಳಗಡೆ ನಾವು ರಂಗೋಲಿ ಶೇಪ್ ಡಿಸೈನ್ ತೊಗೋಬೇಕು. ಅದನ್ನೇ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಬೋಟ್ ನೆಕ್ ಥರ ಮಾರ್ಕ್ ಮಾಡ್ಕೊಂಡ್ವಲ್ಲ, ಈಗ ಫ್ರೇಮ್ನ ಈ ರೀತಿಯಾಗಿ ತಿರ್ಸ್ಕೊಂಡು
ನಿಮ್ಗೆ ಯಾವುದು ರಂಗೋಲಿ ಬರುತ್ತೆ ಅದನ್ನು ನೀವು ಈ ನೆಕ್ಕಿಗೆ ಡಿಸೈನ್ ಮಾಡ್ಕೋತಾ ಹೋಗಬೇಕು. ಅಂದರೆ ಮಾರ್ಕರ್ಲಿಂದ ಸ್ಕೆಚ್ ಮಾಡ್ಕೋತಾ ಹೋಗಬೇಕು. ನನಗೆ ಯಾವುದು ಬರುತ್ತೆ ನಾನು ಅದನ್ನು ಸ್ಕೆಚ್ ಮಾಡ್ತೀನಿ. ಇವಾಗ ನಾನು ಸಿಂಪಲಾಗಿ ಡಿಸೈನ್ ಮಾಡ್ಕೋತಾ ಹೋಗ್ತೀನಿ ನೋಡಿ, ಈ ರೀತಿ. ಇದು ರಂಗೋಲಿಗಂತಲೇ ಬರುತ್ತೆ. ನಿಮಗೆ ಯಾವುದು ಸ್ಕೆಚ್ ಬರುತ್ತಾ ಆ ಸ್ಕೆಚ್ನ ನೀವು ಇದೇ ರೀತಿ ನೆಕ್ಕಿಗೆ ಹಾಕ್ಕೊಂಡು ವರ್ಕು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ಬೋಟ್ ನೆಕ್ ಶೇಪ್ ತೊಗೊಂಡ್ಮೇಲೆ ನೀವು ಈ ರೀತಿಯಾಗಿ ಸ್ಕೆಚ್ ಮಾಡ್ತಾ ಹೋಗ್ಬೇಕು ನೋಡಿ. ಈಗ ಸಿಂಪಲಾಗಿ ನಾನು ಈ ರೀತಿಯಾಗಿ ರಂಗೋಲಿನ ಬಿಡಿಸಿದೆ ನೆಕ್ಕಿಗೆ. ಬ್ಯಾಕ್ ನೆಕ್ಕಿಗೆ ಮಿಡಲಲ್ಲಿ ಯಾವ ರೀತಿಯಾಗಿ ಸ್ಕೆಚ್ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಅಂದರೆ ಇಲ್ಲಿ ಲೋಟಸ್ಸು ಸ್ಕೆಚ್ ಮಾಡ್ಕೋತೀನಿ ನಾನು, ಅಂದರೆ ಮಾರ್ಕ್ ಮಾಡ್ಕೋತೀನಿ ನೋಡಿ. ಮಿಡಲ್ ಗೆರೆ ಹಾಕಿದ್ವಲ್ವ ಅದ್ರ ಮೇಲೇ ಹಾಕ್ಕೋಬೇಕು ನೋಡಿ ಸ್ಕೆಚ್ನ. ಈಗ ಇದಕ್ಕೆ ಎಲ್ಲಿ ಮಿಡಲ್ ಬರುತ್ತೆ ಅದನ್ನು ಸ್ಕೆಚ್ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಲೋಟಸ್ದು ಸ್ಕೆಚ್ ಮಾಡ್ಕೋತಾ ಹೋಗ್ತೀನಿ ನೋಡಿ. ಈ ರೀತಿಯಾಗಿ ಹಾಕ್ಕೊಂಡು ಮತ್ತು ಸುಮ್ಮನೆ ಜಸ್ಟ್ ಇದು ರಫ್ ಸ್ಕೆಚ್ಚು, ನಾನು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ರಫ್ ಸ್ಕೆಚ್ಚು ತೋರಿಸ್ತಾ ಇದ್ದೀನಿ. ಈ ರೀತಿ ಜಸ್ಟ್ ಏನಿಲ್ಲ ನೋಡಿರಿ, ಮೂಲೆ ತಿರ್ಸ್ಕೋಬೇಕಷ್ಟೇ, ಅಷ್ಟು ಬಿಟ್ಟರೆ ಏನಿಲ್ಲ. ಲೋಟಸ್ದೇನು ದೊಡ್ಡ ಸ್ಕೆಚ್ ಏನಾಗಲ್ಲ. ಯಾವ ರೀತಿಯಾಗಿ ಅಂದರೆ ಮಿಡಲ್ ಒಂದು ಮಗ್ಗಿ ಶೇಪ್ ತೊಗೊಂಡು ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಮೂಲೆ ತಿರ್ಸ್ಕೊಳ್ಳೋದು. ಈ ರೀತಿ ಇದು ಲೋಟಸ್ ಸ್ಕೆಚ್ಚು ಬಂತು. ಇದು ಮಿಡಲ್ ಬರುತ್ತಾ, ಇದು ಮೇಲ್ಗಡೆ ಬೋಟಿಗೆ ಬರುತ್ತಾ. ಇದಕ್ಕೆ ನೀವು ಬೇಕಿದ್ರೆ ಏನು ಮಾಡಬೇಕು, ಮತ್ತೊಂದು ಗೆರೆನ ಎಳ್ಕೊಳ್ಳಿ. ಎಳ್ಕೊಂಡಾದಮೇಲೆ ಇದಕ್ಕೆ ಮತ್ತೆ ನಾನು ಇದು ಯಾವ ರೀತಿಯಾಗಿ ಮಾಡಿದ್ದೀನಿ ರಂಗೋಲಿ ಡಿಸೈನ್ ಅದೇ ರೀತಿಯಾಗಿ ಇಲ್ಲಿ ಕೂಡ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಮಾಡ್ಕೊಳ್ತಾ ಹೋಗ್ರಿ. ತುಂಬಾ ಸಿಂಪಲಾಗಿ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಮಾಡಿರೋ ಡಿಸೈನು, ನಾನು ಹಾಕೋ ಎಂಬ್ರಾಯ್ಡ್ರಿ ವರ್ಕು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಈ ರೀತಿಯಾಗಿ ಮಿಡಲ್ ಬಂದು ನೋಡಿ. ಇದಕ್ಕೆ ಸ್ಕ್ಯಾಲಪ್ ಶೇಪು ಕೊಡೋಣ. ಈ ರೀತಿಯಾಗಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ರೀತಿಯಾಗಿ ಕೊಡಿ, ಇಲ್ಲಾಂದರೆ ಬೇಡ. ನಿಮ್ಗೆ ಯಾವ ರಂಗೋಲಿ ಬರುತ್ತೆ ಅದನ್ನು ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ. ನಾನು ಹೇಳಿದ್ದನ್ನೇ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಇದ್ರ ಮೇಲೆ ನಾನು ಇವಾಗ ವರ್ಕ್ ಮಾಡಿ ತೋರಿಸ್ತೀನಿ. ಹಾಗೆ ಇದು ಸ್ಟ್ರೇಟ್ ಒಂದು ಗೆರೆನ ಹಾಕ್ಕೊಂಡು ಇದೇ ಥರ ಡಿಸೈನ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಅಂದರೆ ಇದೇ ಕ್ಲಾತ್ ಮೇಲೇ ಸೈಡು ಇದೇ ಥರ ಡಿಸೈನ್, ಅಂದರೆ ರಂಗೋಲಿ ಡಿಸೈನ್ ಹಾಕಿ ಸೈಡು ಅದ್ರ ಮೇಲೇ ವರ್ಕ್ ಮಾಡಿ ತೋರಿಸ್ತೀನಿ. ಆವಾಗ ಇದಕ್ಕೂ ಅದಕ್ಕೂ ಎಷ್ಟು ನೈಸ್ ಕಾಣುತ್ತೆ, ಹಾಗೆ ಡಿಸೈನ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಈಗ ನಾನು ಫಸ್ಟು ಲೋಟಸ್ಗೆ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸ್ತೀನಿ. ಇದಕ್ಕೆ ನಾನು ಯಾವುದು ಥ್ರೆಡ್ ಹಾಕ್ತೀನಿ ಅಂದರೆ ದಾರ ಹಾಕ್ತೀನಿ ಅಂದರೆ ಬ್ರೌನ್ ಕಲರ್ ದಾರ ಹಾಕ್ತೀನಿ. ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಈಗ ನಾನು ಬಾಬಿನೊಳಗಡೆ ಬ್ರೌನ್ ಕಲರ್ ದಾರನ ಹಾಕೋತೀನಿ, ಅಂದರೆ ಕಾಟನ್ ದಾರನ ಹಾಕ್ಕೊಂಡಿದ್ದೀನಿ. ಈಗ ಬಾಬಿನೊಳಗಡೆ ಹಾಕೋತಿದ್ದೀನಿ. ಕೆಳಗಡೆ ನ್ಯೂಸ್ ಪೇಪರ್ ಹಾಕೋತಾ ಇದ್ದೀನಿ. ನಿಮಗೆ ವರ್ಕು ಪರ್ಫೆಕ್ಟ್ ಬಂದಿದೆ ಅಂತ ಆದರೆ ನೀವು ಕ್ಯಾನ್ವಾಸ್ ಹಾಕ್ಕೊಂಡು ವರ್ಕ್ನ ಮಾಡಿ. ನಾನು ಕೆಲವೊಬ್ರಿಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಪ್ರತಿಯೊಂದು ವೀಡಿಯೋದಲ್ಲೂ ಈ ರೀತಿಯಾಗಿ ನ್ಯೂಸ್ ಪೇಪರ್ ಹಾಕಿ ವರ್ಕ್ನ ಮಾಡ್ತೀನಿ. ಈಗ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿದ್ದೀನಿ. ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ. ನಾರ್ಮಲ್ ಮಷಿನಲ್ಲಿ ಇಷ್ಟೆಲ್ಲ ಅನುಕೂಲ ಇದೆ ಅಂಥೇಳಿ ನಿಮಗೆ ಅರ್ಥ ಆಗೋ ರೀತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಕೂಡ ಒಂದೊಂದು ಲೈಕು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನೀವು ವೀಡಿಯೋ ನೋಡೋದ್ರಿಂದ ನನಗೆ ಖುಷಿ ಆಗುತ್ತೆ. ಇನ್ನೂ ಜಾಸ್ತಿ ವೀಡಿಯೋಗಳನ್ನ, ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ನನಗೆ
ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ತೋರಿಸಿ. ಈ ವಿಡಿಯೋ ಅಂತಲ್ಲ, ಯಾವುದೇ ವಿಡಿಯೋ, ಎಲ್ಲ ವಿಡಿಯೋ ನಾನು ಏನು ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ ಅದೆಲ್ಲ ವಿಡಿಯೋನೂ ತೋರಿಸಿ ಅವರು ಕೂಡ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೆಯಲ್ಲಿ. ಬನ್ನಿ, ಈಗ ನಾನು ವರ್ಕ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಬೋಟ್ ನೆಕ್ ಶೇಪಿಗೆ ಪ್ಲೇನ್ ಬ್ಲೌಸ್ ಇರುತ್ತಲ್ವ, ಅದಕ್ಕೆ ನಾವು ಈ ರೀತಿಯಾಗಿ ಬೋಟ್ ನೆಕ್ ಕೊಟ್ಕೊಂಡು ರಂಗೋಲಿ ಡಿಸೈನ್ ಕೊಟ್ಕೊಂಡು ಮಿಡಲಲ್ಲಿ ಯಾವುದಾದ್ರೂ ಒಂದು ಫ್ಲವರ್ ಇರ್ಬೋದು, ಏನಾದರೂ ಇರ್ಬೋದು. ನಾನಿಲ್ಲಿ ನನಗಿಷ್ಟ ಅಂತಂದು ಲೋಟಸ್ಸು ಫ್ಲವರ್ನ ಡಿಸೈನ್ ಮಾಡಿದ್ದೀನಿ. ಇದಕ್ಕೆ ಕೆಳಗಡೆ ರಂಗೋಲಿ ಡಿಸೈನ್ ಕೂಡ ಕೊಟ್ಟಿದ್ದೀನಿ. ನನಗೆ ತುಂಬಾ ಇಷ್ಟ ಈ ಲೋಟಸ್ ಅಂದರೆ, ಅದಕ್ಕೆ ನಾನು ಲೋಟಸ್ಸು ಸ್ಕೆಚ್ಚೇ ಮಾಡ್ಕೊಂಡಿದ್ದೀನಿ. ಇದು ರಫ್ ಸ್ಕೆಚ್ಚು, ಯಾವುದೇ ನಾನು ಬ್ಲೌಸಿಗೆ ವರ್ಕ್ ಹಾಕೋ ಸಲುವಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇಲ್ಲ. ಫಸ್ಟ್ ನೀವು ನಾನು ರಫ್ ಸ್ಕೆಚ್ ಮಾಡಿದ್ಮೇಲೆ ನೀವು ಕೂಡ ಇದೇ ರೀತಿಯಾಗಿ ರಫ್ ಸ್ಕೆಚ್ ಮಾಡಲಿ ಅನ್ನೋದಕ್ಕೋಸ್ಕರ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ರಫ್ ಸ್ಕೆಚ್ನ ಬೋಟ್ ನೆಕ್ಕಿಗೆ ಯಾವ ರೀತಿಯಾಗಿ ರಂಗೋಲಿ ಡಿಸೈನು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾರೆ ನಾರ್ಮಲ್ ಮಷೀನಲ್ಲಿ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ, ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಾನು. ಈ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಕಷ್ಟನೇ ಇಲ್ಲ. ಯಾಕೆ ಅಂದರೆ ನಾನು ಕಷ್ಟ ಇಲ್ಲದೆ ಇರೋ ಥರ ಹೇಳ್ಕೊಟ್ಟಿದ್ದೀನಿ. ನಾನು ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ಫಾಲೋ ಆಗಿ. ಯಾಕೆಂದರೆ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ನಾನು, ನಮಗೇನಾದರೂ ವರ್ಕ್ ಬರುತ್ತೆ ಅಂತಾದರೆ ನಾವು ಕೈ ಕೊಟ್ಕೊಂಡು ಕೂತ್ಕೋಬಾರ್ದು. ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಹಾಗೆ ಇದ್ಬಿಡ್ತೀವಿ. ಏನು ವರ್ಕ್ ಮಾಡೋದನ್ನು ನಮಗೆ ಬೇರೆಯವ್ರಿಗೆ ಉಪಯೋಗನೂ ಆಗೋಲ್ಲ, ನಮಗೂ ಉಪಯೋಗ ಆಗೋಲ್ಲ. ಅದಕ್ಕೆ ನಮಗೂ ಉಪಯೋಗ ಆಗಬೇಕು, ಹಾಗೆ ಬೇರೆಯವ್ರಿಗೆ ಉಪಯೋಗ ಆಗಬೇಕು ಅಂತಾದರೆ ನಮ್ಮಲ್ಲಿರೋ ಟ್ಯಾಲೆಂಟನ್ನು ಹೊರಗೆ ಹಾಕಬೇಕು. ಅದು ಯಾವ ರೀತಿಯಾಗಿ ಅಂತಂದರೆ ಇದೇ ರೀತಿಯಾಗಿ ನೋಡಿ. ಈಗ ಈ ಕಡೆದು ಲೋಟಸ್ಸು ಫಿಲ್ ಮಾಡಿದ್ದೀನಿ. ಹಾಗೆ ಇದೇ ಥರ ಯಾವ ರೀತಿಯಾಗಿ ಫಿಲ್ ಮಾಡಿದ್ದೆ ಇದನ್ನು ಕೂಡ ಅದೇ ಥರನೇ ಫಿಲ್ ಮಾಡೋದು. ನಾನು ಯಾವ ರೀತಿಯಾಗಿ ಫ್ರೇಮ್ ಮೂಮೆಂಟ್ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ಫ್ರೇಮ್ ಮೂಮೆಂಟ್ ಮಾಡ್ಕೋತಾ ಎಂಬ್ರಾಯ್ಡ್ರಿ ವರ್ಕನ್ನ ಮಾಡಿ. ಬನ್ನಿ, ಈಗ ಈ ಕಡೆ ಕೂಡ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ನಾನು. ನೋಡಿ, ನೀವು ಫಸ್ಟು ಕಲಿಬೇಕಾದ್ರೆ ನಾರ್ಮಲು ಕಾಟನ್ ಥ್ರೆಡ್ಡಿಂದ ಕಲೀರಿ. ರೇಷ್ಮೆ ದಾರನೇ ಬೇಕಂತೇನಿಲ್ಲ, ಕಾಟನ್ ಥ್ರೆಡ್ ಇದ್ದರೆ ಸಾಕು. ಅದರಿಂದನೇ ಮೊದಲು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಫ್ರೇಮ್ ಮೂಮೆಂಟು, ಹ್ಯಾಂಡ್ ಮೂಮೆಂಟು ತುಂಬಾ ಮುಖ್ಯ. ನೋಡಿ, ನನಗೇನು ಅನಿಸುತ್ತೆ ಅಂದರೆ ನಾನು ಕಲಿಯೋದಲ್ಲದೆ ಇನ್ನೊಬ್ರು ಕಲೀಲಿ ಅಂತ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಟೈಮ್ ತೊಗೊಂಡು ನಿಮಗೆ ನಾನು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ನೀವು ಯಾರೂ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆಂದರೆ ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟು ಇನ್ನೊಬ್ಬರು ನಿಮಗೆ ಹೇಳೋ ರೀತಿಯಾಗಿ ಇಟ್ಕೋಬೇಡಿ. ಯಾಕೆಂದರೆ ನಿಮಗೆ ಈ ವಿಡಿಯೋ ಬಂದರೆ ಮಾತ್ರ ನೀವು ಫಸ್ಟೇ ನೋಡಿಬಿಡಿ. ನೋಡಿ, ಈಗ ಲೋಟಸ್ ಡಿಸೈನ್ ಎಲ್ಲ ಫಿಲ್ ಮಾಡಿದ್ದೀನಿ. ಈಗ ಕೆಳಗಡೆ ರಂಗೋಲಿ ಡಿಸೈನ್ನ ಯಾವ ರೀತಿಯಾಗಿ ಫಿಲ್ ಮಾಡಬೇಕು, ಹಾಗೆ ಇದಕ್ಕೆ ನಾನು ಗ್ರೀನ್ ಕಲರ್ ಥ್ರೆಡ್ಡು ಯಾವ ರೀತಿಯಾಗಿ ಹಾಕ್ತೀನಿ, ಹಾಗೆ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಈಗ ಈ ಲೋಟಸ್ ಡಿಸೈನ್ ಅಂತೂ ಫಿಲ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ಗ್ರೀನ್ ಕಲರ್ದು ಥ್ರೆಡ್ ಬರಲ್ಲ, ಅಂದರೆ ಸಿಲ್ಕ್ ಥ್ರೆಡ್ ಬರಲ್ಲ, ದಾರ ಬರಲ್ಲ. ಇದಕ್ಕೆ ಮಾತ್ರ ನಾನಿವಾಗ ಏನು ಮಾಡ್ತೀನಿ ಅಂದರೆ ಗ್ರೀನ್ ಕಲರು ಸಿಲ್ಕ್ ದಾರನ ಹಾಕೋತಾ ಬರ್ತೀನಿ, ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೋತಾ ಬರ್ತೀನಿ. ನೋಡಿ, ಈಗ ನಾನು ಗ್ರೀನ್ ಕಲರ್ ದಾರ ಸೂಜಿ ಒಳಗಡೆ ಸೇರಿಸ್ಕೊಂಡಿದ್ದೀನಿ. ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ನೀವು ತುಂಬಾ ಕಡಿಮೆ ಸಮಯದಲ್ಲಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ನ ಆರಾಮವಾಗಿ ನಿಧಾನವಾಗಿ ಕಲಿಬಹುದು. ನೋಡಿ, ನಾನು ಆ ರೀತಿಯಾಗಿ ನಿಮಗೆ ನಿಧಾನವಾಗಿ ಹೇಳ್ಕೊಡ್ತೀನಿ. ಪ್ರತಿ ಸಾರಿ ವಿಡಿಯೋ ಮಾಡಬೇಕಾದ್ರೂ ನಾನು ಯಾವಾಗಲೂ ಹೇಳೋದೊಂದೇ, ಅವಸರವಾಗಿ ನಾನು ಯಾವುದೂ ಮಾಡಲ್ಲ. ಹಾಗೆ ನೀವು ನಾನು ಮಾಡಿರೋ ವಿಡಿಯೋ ನೋಡಿ ಸುಮ್ಮನೆ ಕೂತ್ಕೋಬೇಡಿ. ನಾನು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀನಿ, ಯಾವ ರೀತಿಯಾಗಿ ಹೇಳ್ಕೊಡ್ತಾಯಿದ್ದೀನಿ, ನೀವು ಕೂಡ ಅದನ್ನೇ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೂ ಕೂಡ ಇದೇ ರೀತಿಯಾಗಿ ವರ್ಕು ಬರುತ್ತೆ. ಸುಮ್ಮನೆ ಖಾಲಿ ಕೂತ್ಕೊಳ್ಳೋದೇನಿಲ್ಲ. ಖಾಲಿ ಕೂತ್ಕೊಂಡ್ರೆ ನಮಗೆ ಟೈಮ್ ಪಾಸ್ ಏನು ಆಗೋಲ್ಲ. ಈ ರೀತಿಯಾಗಿ ಏನಾದರೂ ವರ್ಕು ನಾವು ಕಲ್ಕೋತಾ ಹೋದ್ವಿ ಅಂದರೆ ನಮಗೆ ಅನುಕೂಲ ಆಗೋದು. ನಾರ್ಮಲ್ ಮಷೀನಿಂದ ಎಷ್ಟೆಲ್ಲ ಅನುಕೂಲ ಇದೆ ಅಂತ ನಿಮಗೆ ಪ್ರತಿ ಸಾರಿ ನಾನು ವಿಡಿಯೋ ಮೂಲಕ ತೋರಿಸ್ಕೊಡ್ತಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಈ ಡಿಸೈನ್ ಕೂಡ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ, ತುಂಬಾ ಅರ್ಥ ಆಗೋ ರೀತಿಯಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು. ನೋಡಿ, ಇದು ಲೋಟಸ್ ಸ್ಕೆಚ್ ಮಾಡಿರೋದು. ಇದನ್ನು ನಾನು ಬ್ರೌನ್ ಕಲರು ಸಿಲ್ಕ್ ಥ್ರೆಡ್ಡಿಂದ ಫಿಲ್ ಮಾಡಿದ್ದೀನಿ. ಹಾಗೆ ಇದು ರಂಗೋಲಿ ಡಿಸೈನು. ನಿಮ್ಗೆ ಯಾವುದು ಡಿಸೈನ್ ಬರುತ್ತೆ ಅದನ್ನು ನೀವು ಮಿಡಲಲ್ಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಯಾವುದು ಫ್ಲವರ್ ಡಿಸೈನ್ ಬರುತ್ತೆ ಅದನ್ನಾದರೂ ಹಾಕ್ಕೊಳ್ಳಿ. ಹಾಗೆ ಈ ಥರ ಏನಾದರೂ ರಂಗೋಲಿ ಡಿಸೈನ್ ಬರುತ್ತೆ ಅಂತಂದರೆ ಇಲ್ಲಿ ಹಾಕ್ಕೊಂಡು
ಆರಾಮವಾಗಿ ನಿಧಾನವಾಗಿ ಈ ನಾರ್ಮಲ್ ಮಷೀನಲ್ಲೇ ಎಂಬ್ರಾಯ್ಡ್ರಿ ವರ್ಕು ಮಾಡ್ಬೋದು ನೋಡಿ. ಈಗ ತುಂಬಾ ಟ್ರೆಂಡಿಂಗ್ನಲ್ಲಿದೆ. ಈ ರೀತಿ ಬೋಟ್ ನೆಕ್ಕಿಗೆ ರಂಗೋಲಿ ಶೇಪ್ ಬಂದುಬಿಟ್ಟು ಮತ್ತು ಮಿಡಲಲ್ಲಿ ಈ ರೀತಿ ರಂಗೋಲಿ ಶೇಪ್ ಬಂದು ಇಲ್ಲಿ ಲೋಟಸ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸೈಡಲ್ಲೆಲ್ಲನೂ ರಂಗೋಲಿ ಶೇಪ್ ಬರುತ್ತೆ. ಆದರೆ ನಮಗೆ ಬೇಕು ಅಂತಾದರೆ ನಾವು ಈ ರೀತಿಯಾಗಿ ಇದೇ ಥರನೇ ಇಲ್ಲಿ ರಂಗೋಲಿ ಶೇಪ್ ಹಾಕ್ಕೊಂಡು ವರ್ಕ್ನ ಮಾಡ್ಬೋದು. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿಂದ ಯಾವ ರೀತಿಯಾಗಿ ಎಲ್ಲಿವರೆಗೂ ಸ್ಕೆಚ್ ಮಾಡಿಕೊಂಡು ವರ್ಕ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಈಗ ನೋಡಿ ಈ ಕೆಳಗಡೆದನ್ನು ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡಿಂದ ಫಿಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ರೌನ್ ಕಲರ್ ಸಿಲ್ಕ್ ಥ್ರೆಡ್ಡಿಂದ ಫಿಲ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಸ್ಕ್ಯಾಲಪ್ ಡಿಸೈನ್ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಗ್ರೀನ್ ಕಲರು ಥ್ರೆಡ್ಡಿಂದನೇ ಫಿಲ್ ಮಾಡ್ಕೋತೀನಿ. ಆಮೇಲೆ ನಾನಿಲ್ಲಿ ಮೇಲ್ಗಡೆ ಬೋಟ್ ನೆಕ್ಕಿಗೆ ಡಿಸೈನ್ ಕೊಟ್ಟಿದ್ದೀನಲ್ವ, ರಂಗೋಲಿ ಡಿಸೈನು, ಇದನ್ನು ಕೂಡ ಫಿಲ್ ಮಾಡಿ ತೋರಿಸ್ತೀನಿ. ಬ್ಯಾಕ್ ನೆಕ್ಕು ಬೋಟ್ ನೆಕ್ಕಿಗೆ ಮಾತ್ರ ಈ ರೀತಿಯಾಗಿ ಡಿಸೈನು ಬರುತ್ತೆ ನೋಡಿ. ನಾರ್ಮಲ್ ಬ್ಲೌಸಿಗೆ ಅಂದರೆ ಬ್ಯಾಕ್ ಸೈಡು ಡೀಪ್ ಇಟ್ಕೊಂಡು ಈ ರೀತಿ ವರ್ಕ್ ಮಾಡ್ಕೋತೀನಿ ಅಂದರೆ ಬರಲ್ಲ. ನಮಗೆ ಬೋಟ್ ನೆಕ್ಕು ಬ್ಯಾಕ್ ನೆಕ್ಕು ಫುಲ್ಲು ಬೋಟ್ ನೆಕ್ ತೊಗೋತೀವಲ್ವ, ಆವಾಗ ಈ ರೀತಿಯಾಗಿ ಡಿಸೈನ್ ಇದು ಮಿಡಲ್ ಬರುತ್ತೆ, ಇದು ಮೇಲ್ಗಡೆ ಬರುತ್ತೆ. ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ನಾನು ಮಾತ್ರ ಖಾಲಿನೇ ಕೂತ್ಕೊಳ್ಳಲ್ಲ. ಯಾಕೆ ಅಂದರೆ ನನಗೆ ಬ್ಲೌಸ್ ಹೊಲಿಯೋದೊಂದಿರುತ್ತೆ. ಹಾಗೆ ಬೆಳಗ್ಗೆಯಿಂದ ಎದ್ದು ಅಡುಗೆ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು 10 ಗಂಟೆಯಿಂದ ಬ್ಲೌಸೆಲ್ಲ ಸ್ಟಿಚ್ ಮಾಡಿ ನನಗೆ ಟೈಮ್ ಸಿಕ್ಕರೆ ನಾನು ಈ ರೀತಿಯಾಗಿ ವರ್ಕ್ನ ಬೇರೆ ಬೇರೆ ವರ್ಕ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ನನಗೆ ಯಾವುದು ನೀಟ್ ಅನ್ನಿಸ್ತು, ನನಗೆ ಯಾವುದು ಚೆನ್ನಾಗಿ ಅನ್ನಿಸ್ತು ಅಂತ ನಾನು ನಿಮಗೆ ತೋರಿಸ್ಬೇಕಂತಲೇ ವಿಡಿಯೋ ಮೂಲಕ ಹಾಕಿ ತೋರಿಸ್ತೀನಿ ನೋಡಿ. ಪ್ರತಿ ಸರಿ ಖಾಲಿ ಕೂತ್ಕೊಂಡ್ರೆ ಏನೂ ಆಗೋಲ್ಲ. ನಾನು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೇ ಇರ್ತೀನಿ. ಯಾಕೆಂದರೆ ನಾನು ಖಾಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ. ತುಂಬ ಅಂದರೆ ತುಂಬಾ ಇಷ್ಟ ಈ ರೀತಿ ವರ್ಕ್ ಮಾಡೋದು ನನಗೆ. ಈಗ ನೋಡಿ ಈ ಸ್ಕ್ಯಾಲಪ್ ಡಿಸೈನ್ ಕೂಡ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವರ್ಕು ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ನೀವು ಫುಲ್ ನೋಡಿ. ಯಾಕೆಂದರೆ ಯಾವಾಗಲೂ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೋತಾ ನೋಡಿದರೆ ಏನಾಗುತ್ತೆ ಅಂದರೆ ನಾನು ಯಾವ ರೀತಿಯಾಗಿ ಹೇಳಿದ್ದೀನಿ, ವರ್ಕ್ ಯಾವ ರೀತಿಯಾಗಿ ಮಾಡಿದ್ದೀನಿ, ಫ್ರೇಮ್ ಮೂಮೆಂಟ್ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಆಯಿತು ನಾನು ಫ್ರೇಮ್ ಮೂಮೆಂಟ್ ಮಾಡೋದನ್ನ, ನಾನು ಯಾವ ರೀತಿಯಾಗಿ ವರ್ಕ್ ಹಾಕೋದನ್ನ ನೀವು ಏನು ಮಾಡಬೇಕು ಅಂದರೆ ಸ್ಕಿಪ್ಪು ಮಾಡದೆ ನೋಡಿ. ವಿಡಿಯೋನ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಾನು ಹೇಳೋದು ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವಾಗಲೂ ಅವಸರವಾಗಿ ಯಾವುದು ಹೇಳಲ್ಲ, ನಿಧಾನವಾಗಿ ಹೇಳ್ಕೊಡೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೋಟ್ ನೆಕ್ಕಿಗೆ ಈ ರೀತಿಯಾಗಿ ಡಿಸೈನ್ ಬರುತ್ತೇನೋ ಅಂತಂದು ಕೆಲವೊಬ್ರಿಗೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ನನಗೆ ಗೊತ್ತು ಅಂತ ನಿಮಗೆ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಿಮಗೋಸ್ಕರ ಟೈಮ್ ತೊಗೊಂಡು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ ಈ ರೀತಿಯಾಗಿ ನಾನು ಫಿಲ್ ಮಾಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಈ ವರ್ಕ್ ಹಾಕಬೇಕಲ್ವ, ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈ ವರ್ಕ್ ಹಾಕಬೇಕಾದ್ರೆ ಇಲ್ಲಿ ನನಗೆ ಸೂಜಿ ಮನೆ ಇದಕ್ಕೆ ತಟ್ಟುತ್ತೆ ಫ್ರೇಮಿಗೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಈ ಫ್ರೇಮ್ನ ತೆಗೆದು ಸ್ವಲ್ಪ ಮುಂದ್ಗಡೆ ಫ್ರೇಮ್ನ ಹಾಕ್ಕೊಂಡು ಬಟ್ಟೆನ ಎಳ್ಕೊತೀನಿ. ಯಾಕಂದರೆ ನಾವು ಫ್ರೇಮ್ ಮೂಮೆಂಟ್ ಮಾಡಬೇಕಾದ್ರೆ ಇದು ತಟ್ಟುತ್ತೆ ಸೂಜಿ ಮನೆಗೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಫ್ರೇಮ್ ತೆಗೆದು ಸ್ವಲ್ಪ ಮುಂದ್ಗಡೆ ಹಾಕ್ಕೊಂಡು ಆಮೇಲೆ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ. ಫ್ರೇಮ್ ತಕ್ಕೊಂಡು ಸ್ವಲ್ಪ ಬಟ್ಟೆನ ಮುಂದಕ್ಕೆ ಮಾಡಿಕೊಂಡು ಈ ರೀತಿಯಾಗಿ ಹಿಂದ್ಗಡೆ ಡಿಸೈನ್ ಮಾಡ್ಕೊಂಡಿದ್ದೀನಿ. ನಾನೀಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ಈ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡಿಂದನೇ ಎಲ್ಲ ಫಿಲ್ ಮಾಡ್ಕೋತಾ ಹೋಗ್ತೀನಿ. ಆನಂತರ ನಾನೇನು ಮಾಡ್ತೀನಿ ಅಂದರೆ ಬ್ರೌನ್ ಕಲರು ಸಿಲ್ಕ್ ಥ್ರೆಡ್ ಇರುತ್ತಲ್ವ, ಅದರಲ್ಲಿಂದ ನಾನು ಇದನ್ನು ಬೋಟ್ ನೆಕ್ಕನ್ನು ಫಿಲ್ ಮಾಡ್ಕೋತಾ ಹೋಗ್ತೀನಿ. ತೋರಿಸ್ತೀನಿ ನೋಡಿ. ಫಸ್ಟ್ ನಾನು ಗ್ರೀನ್ ಕಲರ್ ದಾರದಿಂದ ಇದನ್ನೆಲ್ಲ ಫಿಲ್ ಮಾಡ್ಕೋತಾ ಹೋಗ್ತೀನಿ ನೋಡಿ. ನಾನು ಪ್ರತಿ ಸಾರಿನೂ ನಾರ್ಮಲ್ ಮಷೀನಲ್ಲೇ ಈ ರೀತಿಯಾಗಿ ವರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮನೇಲೂ ಕೂಡ ನಾರ್ಮಲ್ ಮಷೀನ್ ಇದ್ದರೆ ನೀವು ಖಾಲಿ ಕೂತ್ಕೋಬೇಡಿ. ಕೇವಲ 50 ರೂಪಾಯಿ ಅಷ್ಟೇ, 50 ರುಪೀಸ್ ಅಷ್ಟೇ ಅದು ಎಂಬ್ರಾಯ್ಡ್ರಿ ಪ್ಲೇಟು. ಡರ್ಬಿ ಅಂಗಡಿ ಮತ್ತು ಉಷಾ ಕಂಪ್ನಿದು ಮಷಿನ್ ಅಂಗಡಿ ಇರುತ್ತಲ್ವ, ಅದರಲ್ಲಿ ಕೇಳಿದರೆ, ಆ ಮಷಿನ್ ಅಂಗಡಿಗಳಲ್ಲಿ ಕೇಳಿದರೆ ನಿಮಗೆ ಎಂಬ್ರಾಯ್ಡ್ರಿ ಪ್ಲೇಟು ಕೊಡ್ತಾರೆ. ನಾನು ಇಮೇಜ್ ಕೂಡ ಹಾಕಿದ್ದೀನಿ ನೋಡಿ. ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಮಷಿನ್ ಅಂಗಡಿಗಳಲ್ಲಿ ಕೇಳಿ ಕೊಡ್ತಾರೆ. ಪ್ರತಿ ಸರಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟಿಂದನೇ ನಾನು ಇರೋದು. ಯಾಕೆಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಪ್ರತಿ ಸರಿ ನಾನು ವೀಡಿಯೋ ಮಾಡಬೇಕಾದ್ರೂ ಖುಷಿಯಿಂದನೇ ಮಾಡಿ ಹಾಕ್ತಾ ಇರ್ತೀನಿ. ಯಾಕೆ ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಈ ರೀತಿಯಾಗಿ ವರ್ಕ್ ಮಾಡೋದು, ವೀಡಿಯೋನ ಅಪ್ಲೋಡ್ ಮಾಡೋದು.
ನೋಡಿ, ನಾನು ಪ್ರತಿ ಸಾರಿ ವರ್ಕ್ ಮಾಡಬೇಕಾದ್ರೆ ಯಾವುದೇ ಟಫ್ ಆಗಿರೋ ವರ್ಕ್ ಮಾಡಿ ನಿಮಗೆ ಹಾರ್ಡ್ ವರ್ಕ್ ತೋರಿಸಿಲ್ಲ. ನಿಧಾನವಾಗಿ ನೀಟಾಗಿ ಇರೋದನ್ನೇ, ಈಸಿಯಾಗಿರೋದನ್ನೇ ನಿಮಗೆ ವರ್ಕ್ ಮಾಡಿ ತೋರಿಸಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋ ನೋಡಿದ ಮೇಲೆ, ಎಂಬ್ರಾಯ್ಡ್ರಿ ವರ್ಕು ಮಾಡೋ ವಿಡಿಯೋ ನೋಡಿದ ಮೇಲೆ ಖಾಲಿ ಕೂತ್ಕೋಬೇಡಿ ಪ್ಲೀಸ್, ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ವರ್ಕ್ನ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ಹಾಗೆ ತುಂಬಾ ಇಷ್ಟ ಕೂಡ ಆಗುತ್ತೆ ನಿಮಗೆ. ಏನ್ರಿ ನೀವು ಕಲೀಲಿ ಅನ್ನೋದಕ್ಕೋಸ್ಕರನೇ ಪ್ರತಿ ಸರಿ ವೀಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಕಲ್ತ್ಕೊಳ್ಳಿ ಅಂತ. ಯಾರೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇರೋ ಟೈಮಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ವರ್ಕ್ನ ಕಲೀರಿ. ನಾರ್ಮಲ್ ಮಷಿನ್ ಎಲ್ಲರ ಮನೇಲಿ ಇರುತ್ತಲ್ವಾ, ಸುಮ್ಮನೆ ಖಾಲಿ ಕೂಡೋದೇನಿದೆ. ಅದೇ ಟೈಮಲ್ಲಿ ನಾವು ಏನಾದರೂ ಮಾಡ್ಕೋಬೋದು. ಸುಮ್ಮನೆ ಯಾವುದಾದ್ರೂ ಪ್ಲೇನ್ ಬ್ಲೌಸ್ ಇರುತ್ತೆ, ಹಾಗೆ ಪ್ಲೇನ್ ಟಾಪ್ ಇರುತ್ತಲ್ವಾ, ಅದ್ರ ಮೇಲೆ ಸುಮ್ಮನೆ ಸ್ಕೆಚ್ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣದಾಗಿರೋ ಫ್ರೇಮ್ನ ಫಿಕ್ಸ್ ಮಾಡಿಕೊಂಡು ವರ್ಕ್ನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಹೊಸ ವೀಡಿಯೋನ ನಿಮಗೆ ಯಾಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಗೊತ್ತಾಗೋದಲ್ಲದೆ ನಿಮಗೂ ಕೂಡ ಗೊತ್ತಾಗಲಿ ಅನ್ನೋದಕ್ಕೋಸ್ಕರನೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಯೋಚನೆ ಮಾಡಿಯೇ ನಾನು ವರ್ಕ್ ಯಾವ ರೀತಿಯಾಗಿ ಬರುತ್ತೆ, ನಿಮ್ಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತಲೇ ಮಾಡೋದು ನಾನು ವಿಡಿಯೋ. ಈಗ ನೋಡಿ, ಗ್ರೀನ್ ಕಲರು ಸಿಲ್ಕ್ ದಾರದಿಂದ ನಾನು ಫಿಲ್ ಮಾಡಿದ್ದೀನಿ. ಈಗ ಮೇಲ್ಗಡೆ ಬ್ರೌನ್ ಕಲರ್ ದಾರದಿಂದ ಫಿಲ್ ಮಾಡ್ಕೋತಾ ಬರ್ತೀನಿ. ಆಮೇಲೆ ನಿಮಗೆ ನಾನು ಯಾವ ರೀತಿಯಾಗಿ ವರ್ಕ್ ಹಾಕಿದ್ದೀನಿ ಅಂತ ಫ್ರೇಮ್ ತೆಗೆದಾದ್ಮೇಲೆ ತೋರಿಸ್ತೀನಿ. ನೋಡಿ ಇರೋ ಟೈಮಲ್ಲೇ ಏನಾದರೂ ಕಲ್ತ್ಕೊಳ್ಳಿ. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಮೇಲ್ಗಡೆ ಬೋಟ್ ನೆಕ್ಕಿಗೆ ಈ ರೀತಿ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಮೇಲ್ಗಡೆ ನಾವು ವರ್ಕ್ ಮಾಡಿದಾದಮೇಲೆ 1/2 ಇಂಚು ಬಿಟ್ಕೊಂಡು ಮೇಲ್ಗಡೆ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೇಕು. ಇದು ರಫಾಗಿ ಸ್ಕೆಚ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಿಮಗೆ ಗೊತ್ತಾಗಲಿ ಅಂತಂದು ಫಸ್ಟ್ ಟೈಮ್ ಅಂತಂದು ನಾನು ಈ ರೀತಿ ರಫ್ ಸ್ಕೆಚನ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಬ್ಲೌಸ್ ಪೀಸ್ ಮೇಲೆ. ನೀವು ಕೂಡ ಇದೇ ರೀತಿಯಾಗಿ ಫಸ್ಟ್ ಏನು ಮಾಡಿ ರಫ್ ಸ್ಕೆಚ್ ಮಾಡ್ಕೊಳ್ಳಿ. ಸಿಲ್ಕ್ ಥ್ರೆಡ್ ಇಲ್ಲಾಂದ್ರೆ ಏನಾಗುತ್ತೆ, ಕಾಟನ್ ಥ್ರೆಡ್ಡಿಂದ ಈ ರೀತಿಯಾಗಿ ವರ್ಕ್ನ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ಮೊದಲು ರಫ್ ಸ್ಕೆಚ್ ಮಾಡಿ ರಫಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ನೋಡಿ. ಎಲ್ಲನೂ ಎಂಬ್ರಾಯ್ಡ್ರಿ ವರ್ಕು ಬೋಟ್ ನೆಕ್ ಶೇಪಲ್ಲಿ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷಿನಲ್ಲಿ ಮಾಡಿದ್ದೀನಿ ನಾನು. ಈಗ ವರ್ಕು ಯಾವ ರೀತಿಯಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿದ್ದು ಮೇಲ್ಗಡೆ ಶೇಪ್ ತಗೊಂಡಿದ್ದೀನಿ ಬೋಟ್ ನೆಕ್ಕಿಂದು, ಅದಕ್ಕೆ ಈ ರೀತಿಯಾಗಿ ರಂಗೋಲಿ ಶೇಪ್ ಕೊಟ್ಕೊಂಡಿದ್ದೀನಿ. ಮತ್ತು ಸ್ಕ್ಯಾಲಪ್ ಶೇಪ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಲೋಟಸ್ದು ಸಿಲ್ಕ್ ಥ್ರೆಡ್ಡಿಂದ ಶೇಪ್ ತೊಗೊಂಡಿದ್ದೀನಿ. ಹಾಗೆ ಮತ್ತು ಇಲ್ಲಿ ಕೂಡ ರಂಗೋಲಿ ಶೇಪ್ ತೊಗೊಂಡು ಸ್ಕ್ಯಾಲಪ್ ಶೇಪ್ ತೊಗೊಂಡಿದ್ದೀನಿ. ಈಗ ನಾರ್ಮಲ್ ಮಷಿನಿಂದನೇ ನಾನು ಇಷ್ಟೆಲ್ಲ ವರ್ಕ್ ಮಾಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಅಲ್ಲೊಂದಿಲ್ಲೊಂದು ಸ್ಟೋನ್ ಹಾಕಿದರೆ ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದನ್ನು ಫ್ರೇಮ್ ತೆಗೆದ್ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ. ನಾನಿವಾಗ ಮಾರ್ಕರ್ಲಿಂದ ಈ ಭುಜದ್ದು ಮತ್ತು ಆರ್ಮೋಲ್ದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ನಿಮಗೆ ಕರೆಕ್ಟು ನೆಕ್ ಶೇಪು ಮತ್ತು ಮಿಡಲ್ ಶೇಪು ಗೊತ್ತಾಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿಂದ ಒಂದು ಲೈನ್ ಹಾಕ್ಕೊಂಡು ಇದೇ ರೀತಿಯಾಗಿರೋ ವರ್ಕ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಬೋಟ್ ನೆಕ್ಕಿಗೆ ಈ ರೀತಿ ವರ್ಕ್ ಬರುತ್ತೆ ಅಂತ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ವರ್ಕ್ ಮಾಡಿ. ಹಾಗೆ ತುಂಬ ಅಂದರೆ ತುಂಬಾ ನೀಟಾಗಿ ಕಾಣುತ್ತೆ ನೋಡಿ. ಮೇಲ್ಗಡೆ ಈ ರೀತಿಯಾಗಿ ಡಿಸೈನು, ಮಿಡಲಲ್ಲಿ ಈ ರೀತಿ ಡಿಸೈನು, ಬ್ಯಾಕ್ ನೆಕ್ಕಿಗೆ ತುಂಬ ಅಂದರೆ ತುಂಬಾ ನೀಟಾಗಿ ಮಸ್ತ್ ಕಾಣುತ್ತೆ. ಇದಕ್ಕೆ ಅಲ್ಲೊಂದಿಲ್ಲೊಂದು ಸ್ಟೋನ್ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ. ನೋಡಿ, ಇಲ್ಲಿ ನಾನು ಸಿಂಗಲ್ ಅಂದರೆ ಸಣ್ಣ ಸ್ಟೋನ್ನ ಸುಮ್ಮನೆ ಮೇಲ್ಗಡೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಮಲ್ಟಿ ಕಲರ್ ಸ್ಟೋನ್ನ ಹಾಕಿದ್ದೀನಿ, ಅಂದರೆ ಸುಮ್ಮನೆ ಗಮ್ಮೇನು ಹಾಕಿಲ್ಲ, ಸುಮ್ಮನೆ ಜಸ್ಟ್ ಮೇಲ್ಗಡೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಕೂಡ ಸಿಂಗಲ್ ಆಗಿರೋ ರೌಂಡ್ ಶೇಪು ಸ್ಟೋನ ಹಾಕಿದ್ದೀನಿ. ನೀವು ಈ ರೀತಿ ವರ್ಕ್ ಮಾಡಿಕೊಂಡು ಸ್ಟೋನ್ ಏನಾದರೂ ಹಚ್ಕೊಂಡ್ರೆ ಅಂದರೆ ತುಂಬಾ ನೀಟಾಗಿ ಕಾಣುತ್ತೆ. ಹಾಗೆ ನೋಡಿ, ವರ್ಕು ಕೂಡ ಮಷಿನ್ ವರ್ಕು ಅಂತ ಅನಿಸುತ್ತೆ, ಅಂದರೆ ನಾರ್ಮಲ್ ಮಷಿನ್ ವರ್ಕ್ ಅಂತ ಅನಿಸಲ್ಲ, ಎಂಬ್ರಾಯ್ಡ್ರಿ ಮಷಿನ್ ವರ್ಕ್ ಅಂತ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ನೀವೇನು ಹೊಸಬರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡಿರೋ ವಿಡಿಯೋ ನಿಮಗೆ ಬರಬೇಕು ಅಂದರೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಹಾಗಾದರೆ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.